ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ನಮಗೆ ಷಷ್ಠಿ ಕೂಡ ಬಂದಿದೆ ಸ್ನೇಹಿತರೆ. ವಾರದ ಮೊದಲನೆಯ ದಿನ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಮಗೆ ತುಂಬ ಅರಿಬರಿ ಅರ್ಜೆಂಟಲ್ಲಿ ಇರ್ತೀವಿ. ಅಂದರೆ ಕೆಲಸಕ್ಕೆ ಹೋಗುವಂಥವರಾಗಿರಬಹುದು, ಮನೆಯಲ್ಲೇ ಕೆಲಸ ಮಾಡುವಂಥವರಾಗಿರಬಹುದು, ಹೆಣ್ಮಕ್ಳಾಗಿರಬಹುದು, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆ ದಿನ ತುಂಬಾ ಬ್ಯುಸಿ ಥರ ಇರುತ್ತೆ. ಅದು ಸರಾಗವಾಗಿ ನಮ್ಮ ಮೈಂಡು ಕೂಡ ರಿಲ್ಯಾಕ್ಸಾಗಿ ಇರುವಂತೆ ನಾವು ನೋಡ್ಕೊಳ್ಳೋದಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಯಾಕಂದರೆ 2 ದಿನ ನಮಗೆ ಒಂದು ಆ ರಜೆ ಅನ್ನುವಂಥದ್ದಿದ್ದಾಗ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಕೆಲಸಗಳಿದ್ದರೂ ಪರವಾಗಿಲ್ಲ, ರೆಸ್ಟ್ ಮಾಡೋಣ, ವಾರ ಪೂರ್ತಿ ದುಡ್ದಿದ್ದೀವಿ ಅನ್ನುವಂಥ ಒಂದು ಇದರಲ್ಲಿ ನಾವು ಇರ್ತೀವಿ. ತಪ್ಪದೆ ನಾವು ಎಷ್ಟು ಬ್ಯುಸಿ ಲೈಫಲ್ಲಿ ಇರ್ತೀವಿ ಅಷ್ಟೇ ರೆಸ್ಟು ಕೂಡ ಮಾಡಿಕೊಳ್ಳುವಂಥದ್ದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಆದರೆ ಹೆಣ್ಮಕ್ಳಿಗೆ ಸೋಮವಾರ ಅನ್ನುವಂಥದ್ದು ಪ್ರತಿದಿನ ಕೂಡ ಒಂದೇ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ಮನೆಯ ಕೆಲಸಗಳು ಅನ್ನುವಂಥ ಜವಾಬ್ದಾರಿ ಇರುತ್ತೆ ನೋಡಿ, ಅದು ಸದಾಕಾಲ ಹೆಣ್ಮಕ್ಳು ಮಾಡ್ಕೊಳ್ತಾನೆ ಇರ್ತಾರೆ. ಅಂತಹವರು ತಪ್ಪದೇ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡ್ಕೊಳ್ತಾರೆ. ಅಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಂಡ್ರೇ ಭಗವಂತನೂ ನಮಗೆ ಆಶೀರ್ವಾದ ಕೊಡುವಂಥದ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ನಮಗೆ ಬ್ರಾಹ್ಮಿ ಮುಹೂರ್ತ ಸಮಯ ಅನ್ನುವಂಥದ್ದು ತುಂಬ ಶುದ್ಧವಾದಂಥ ಗಾಳಿ, ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲವೂ ಒಳ್ಳೆಯದೇ. ಆದರೆ ಎಲ್ರಿಗೂ ಕೂಡ ಅದು ಸಹಕರಿಸೋದಿಲ್ಲ. ಯಾಕಂದರೆ ಕೆಲವೊಬ್ಬರು ಕೆಲಸದ ಸಮಯ ಅನ್ನುವಂಥದ್ದು ಡಿಫ್ರೆಂಟಾಗಿ ಇರುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಕೆಲಸಕ್ಕೆ ಹೋಗುವಂಥವರಿಗೆ, ಸ್ಕೂಲು ಕಾಲೇಜ್ಗೆ ಹೋಗುವಂಥವರಿಗೆ, ಅವ್ರಿಗೆಲ್ರಿಗೂ ಕೂಡ ಇವರು ಏನು ಬೇಕೋ ಅದನ್ನು ಮಾಡಿಕೊಡ್ಲೇಬೇಕು. ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ, ಮಾಡಬೇಕು. ಆಗ ಅವ್ರಿಗೆ ಇದು ಅದು ಅಂತಂದ್ಬಿಟ್ಟು ಒಂದೇ ಸಾರಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ತಪ್ಪದೆ ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಿ ತದನಂತರ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು, ದೀಪಾರಾಧನೆ ಮಾಡ್ಕೊಳ್ಬಹುದು. ಸಮಯದ ಅಭಾವ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಲೇಟ್ ಆಗಿಬಿಟ್ಟಿದೆ, ಒಂದು 9 ಗಂಟೆ 10 ಗಂಟೆ ಆಗಿಬಿಟ್ಟಿದೆ, ಪೂಜೆ ಮಾಡಬಹುದಾ ಅನ್ನುವಂಥ ಡೌಟಲ್ಲಿರ್ತಾರೆ. ತಪ್ಪದೇ ಮಾಡಬಹುದು ಸ್ನೇಹಿತರೆ, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ. ಸಾಕಷ್ಟು ಜನ ಪ್ರತಿನಿತ್ಯ ಹೆಣ್ಮಕ್ಳು ಬೆಳಗ್ಗೆ 4 ಗಂಟೆಗೇ ತಲೆಗೆ ಸ್ನಾನ ಮಾಡಿಬಿಡ್ತಾರೆ. ಅದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಯಾಕಂದರೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸುತ್ತೆ ಅನ್ನೋದಾದರೆ ನಿಮ್ಮ ದೇಹದ ಒಂದು ಇದರ ಮೇಲೆ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಬಹುದು. ಆದರೆ ಎಲ್ರಿಗೂ ಕೂಡ ಸಹಕರಿಸೋದಿಲ್ಲ. ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು. ಅದನ್ನು ನೋಡಿಕೊಂಡಿದ್ದೇ ನೀವು ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ. ಯಾಕಂದರೆ ನಮಗೆ ಎಲ್ಲ ಕೆಲಸಗಳು ಆದಮೇಲೆ ಮನಸ್ಸು ಸ್ವಲ್ಪ ಅಸಮಾಧಾನವಾಗಿ ಇರುತ್ತೆ. ಆಗ ನಾವು ಭಗವಂತನಿಗೆ ಹತ್ತಿರ ಆಗುವಂಥದ್ದು, ಅಂದರೆ ಭಗವಂತನ ಹತ್ತಿರ ಕೂತ್ಕೊಂಡು ನಾವು ಆರಾಮಾಗಿ ಒಂದು 10 ನಿಮಿಷ ಧ್ಯಾನವನ್ನು ಮಾಡಿದಾಗ ನಮ್ಮ ಮನಸ್ಸು ಎಷ್ಟು ನಿರಾಳವಾಗಿರುತ್ತೆ. ಆದರೆ ನಾವು ಎಲ್ಲ ಕೆಲಸಗಳು ಇದ್ದಾಗ ಅರಿಬರಿಯಲ್ಲೇ ನಾವು ಮಾಡ್ಕೊಳ್ಳೋಕೆ ಹೋದರೆ ಇದು ಆಗೋದಿಲ್ಲ, ಅದು ಆಗೋದಿಲ್ಲ. ಅದಕ್ಕೆ ನಿಮ್ಮ ಕೆಲಸಗಳು ಮುಗಿಸ್ಕೊಂಡು ತದನಂತರ ನೀವು ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ತುಂಬ ಡೌಟು ಕೂಡ ಇರುತ್ತೆ. ಪ್ರತಿನಿತ್ಯ ನಾವು ಮನೆಗಳು ಒರೆಸಲೇಬೇಕಾ, ಸ್ನಾನ ಮಾಡಿದ್ದೇ ದೇವ್ರ ಮನೆಗೆ ಹೋಗ್ಬೇಕಾ ಅನ್ನುವಂಥದ್ದೆಲ್ಲನೂ ಆ ಥರ ಇಲ್ಲ. ತಲೆಗೆ ಡೈಲಿ ಹೆಣ್ಮಕ್ಳು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ ಸ್ನೇಹಿತರೆ. ವಾರದಲ್ಲಿ 1-2 ಸಾರಿ 1 ಸಾರಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ತಲೆಗೆ ಸ್ನಾನ. ಇದನ್ನು ನೋಡಿಕೊಂಡು ನೀವು ಆರಾಮಾಗಿ ಬರೀ ಮೈಗೆ ಸ್ನಾನ ಮಾಡ್ಕೊಂಡ್ಮೇಲೆ ನಾವು ಕೈ ಕಾಲು ಮುಖ ತೊಳ್ಕೊಂಡು ಕೂಡ ಸಂಜೆ ಕೂಡ ದೀಪಾರಾಧನೆ ಮಾಡಬಹುದು. ಮಾಡಿದಾಗ ಏಕೆಂದರೆ ನಮಗೆ ಭಕ್ತಿ, ನಂಬಿಕೆ, ಶ್ರದ್ಧೆ ಇದೆಲ್ಲವೂ ಇಟ್ಕೊಂಡು ನಾವು ಮಾಡಿಕೊಂಡ್ರೆ ಭಗವಂತನು ನಮಗೆ ಆಶೀರ್ವಾದ ಕೊಡ್ತಾನೆ ಸ್ನೇಹಿತರೆ. ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ, ಯಾರಿಗೆ ಏನು ಸಹಾಯ ಕೋರಿ ಬಂದಿರ್ತಾರೆ, ಅಥವಾ ನಾವು ಎಲ್ಲೇ ಯಾವ ಜಾಗಕ್ಕೆ ಹೋದಾಗ ಯಾರಾದರೂ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಾಗ ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದಾಗ ಅದು ಕೂಡ ಭಗವಂತನ ಸೇವೆ ರೀತಿಯಲ್ಲೇ ಬರುತ್ತೆ. ಈ ರೀತಿ ಸಣ್ಣದಾಗಿ ನಾವು ಮಾಡ್ಕೊಳ್ತಾ ಬಂದಾಗ
ಉತ್ತಮವಾದಂಥ ಫಲಗಳು ಅನ್ನೋದು ಸಿಗುತ್ತೆ. ನಾವು ಎಲ್ಲ ರೀತಿಯಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಪರಿಹಾರಗಳನ್ನು ಮಾಡ್ತೀವಿ, ಆದರೆ ಸಮಸ್ಯೆಗಳು ನಮ್ಗೆ ತಪ್ಪಿದ್ದಲ್ಲ ಅಂತ ಆ ಥರ ನಾವು ಅಂದ್ಕೊಳ್ಬಾರ್ದು. ಯಾಕಂದರೆ ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬರುತ್ತೆ, ಒಳ್ಳೆಯದು ಆಗುತ್ತೆ. ಆದರೆ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಅಂತ ಅಂದ್ಕೊಳ್ಬೇಕು. ನಾವು ಈ ದೇವ್ರನ್ನ ಪರಿಹಾರ ಇದನ್ನೆಲ್ಲವೂ ಮಾಡ್ತೀವಿ, ಯಾವುದೂ ಕೂಡ ನಮಗೆ ಕೈಗೂಡ್ತಾ ಇಲ್ಲ ಅಂತ ಕೆಲವೊಂದು ಬಾರಿ ಅಂದ್ಕೊಂಡು ಬಿಡ್ತಾರೆ. ಅದು ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಭಗವಂತನನ್ನು ನಂಬಿರ್ತೀವಲ್ವ, ಒಂದಲ್ಲ ಒಂದು ದಿನ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಪರಿಹಾರವನ್ನು ನಾವು ದೀಪಾರಾಧನೆ ಮಾಡಿಕೊಳ್ಳುವಂಥದ್ದು. ಅಂದರೆ ಮನೆಯಲ್ಲಿ ಪುಟ್ಟದಾಗಿ ನಾವು ದೀಪಾರಾಧನೆ ಮಾಡಿದಾಗ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ ನೋಡಿ, ಅದು ಎಲ್ಲವೂ ಮಠಮಾಯ ಆಗುತ್ತೆ. ಯಾಕಂದರೆ ನೀವೊಂದು ಪುಟ್ಟದಾಗಿ ಪೂಜೆ ಮಾಡಿ, ಸಣ್ಣದಾಗಿ ದೀಪಾರಾಧನೆ ಮಾಡಿ, ಸ್ವಲ್ಪ ಸಾಂಬ್ರಾಣಿ ಹಾಕಿ ಮನೆಯಲ್ಲಿ ಕೂತ್ಕೊಳ್ಳಿ 1-2 ನಿಮಿಷ, ನೋಡಿ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಅದೇ ನಾವು ಅದು ಯಾವುದೂ ಮಾಡ್ದಿರ ಸುಮ್ಮನೆ ಹಾಗೇ ಇರ್ತೀವಿ ಅಂದ್ಕೊಳ್ಳಿ, ಯಾವ ಥರ ಇರುತ್ತೆ ಅನ್ನೋದು, ಈ ಎರಡರ ಮಧ್ಯೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅನ್ನೋದು ನೋಡ್ಕೊಳ್ಬಹುದು. ಶಿವಸ್ವಾಮಿಗೆ ಬಂದು ತುಂಬ ಮುಖ್ಯವಾಗಿ ನಾವು ಕೆಲವೊಂದು ವಸ್ತುಗಳನ್ನು ಇಡ್ತೀವಿ. ಅದರಲ್ಲಿ ಎಕ್ಕದ ಹೂವು, ಬಿಳಿ ಎಕ್ಕದ ಹೂವು ಅನ್ನುವಂಥದ್ದು ತುಂಬಾ ಒಳ್ಳೆಯದು. ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮಗೆ ದೀಪಾರಾಧನೆಗೆ ಈ 2 ಎಕ್ಕದ ಹೂವುಗಳನ್ನು ತಗೊಂಡು ಬನ್ನಿ. ಜಾಸ್ತಿ ತಗೊಳ್ಬೇಕು ಅಂತಿಲ್ಲ, ಸ್ವಲ್ಪ ಹಾಲು ತಗೊಳ್ಳಿ. ಹಸಿ ಹಾಲನ್ನು ತಗೊಂಡ್ರೆ ಸಾಕಾಗುತ್ತೆ. ಒಂದೇ 2 ತೊಟ್ಟು ಹಾಕ್ತೀವಿ ಅಷ್ಟೇ ಸ್ನೇಹಿತರೆ. ಯಾವ ರೀತಿ ಅಂತ ಇಲ್ಲಿ ತಿಳಿಸ್ತೀನಿ. ನಾವು ದಿನನಿತ್ಯ ಪೂಜೆ ಮಾಡುವಂಥವರು ಇರ್ತಾರೆ, ಅಥವಾ ವಾರಕ್ಕೆ 1 ಸಾರಿ ದೀಪಾರಾಧನೆ ಮಾಡುವಂಥವರು, ಸೋಮವಾರ ಶಿವಸ್ವಾಮಿಯನ್ನು ಆರಾಧಿಸುವಂಥವರು, ಅಥವಾ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಆರಾಧಿಸುವಂಥವರು, ಶನಿವಾರ ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವಂಥವರು ಇರ್ತಾರೆ. ಅದು ನಿಮ್ಮ ಇಷ್ಟ. ತಪ್ಪದೆ ಸೋಮವಾರ ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥವರು ಎಲ್ಲರೂ ಕೂಡ ಈ ದೀಪಾರಾಧನೆ ಮಾಡಿದಾಗ ಈ ಎಕ್ಕದ ಹೂವು ಬರುತ್ತಲ್ವ, ಒಂದೊಂದು ಚಿಕ್ಕದಾಗೆ ತಗೊಂಡು ಬಂದು ನೀವು ಹಾಕಿ, ಇದರಲ್ಲಿ ದೀಪದಲ್ಲಿ ಒಂದೊಂದು ತೊಟ್ಟು ಅಷ್ಟೇ ಹಾಲನ್ನು ದೀಪಕ್ಕೆ ಹಾಕಿದಾಗ ಆ ಒಂದು ಘಮ ಇರುತ್ತಲ್ವ, ದೀಪ ಉರಿಯುತ್ತಲ್ವ, ಆಗ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು, ನಮ್ಮ ಆಲೋಚನೆಗಳು, ಅದನ್ನೆಲ್ಲವೂ ಕೂಡ ಸುಟ್ಟು ಬೂದಿ ಮಾಡುತ್ತೆ. ಅಂದರೆ ನಮ್ಮ ಆಲೋಚನೆ ನಾವು ನಕಾರಾತ್ಮಕವಾಗಿ ಥಿಂಕ್ ಮಾಡ್ತಾಯಿದ್ರೆ ಇದು ಎಲ್ಲವೂ ಹೋಗುತ್ತೆ ಅಂತ ಹೇಳಬಹುದು. ದೀಪಕ್ಕೆ 2 ವಸ್ತುವನ್ನು ಹಾಕಿ ಮಾರನೆಯ ದಿನ ಇದನ್ನು ತೆಗೆದು ಹೂವನ್ನು ಆ ಗಿಡಗಳ ಹತ್ರ ಹಾಕಿಬಿಡಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.